ಎಲೆಕ್ಷನ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಶಾಕ್. ಮೂಡಾ ಸೈಟ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೊಂದು ಶಾಕ್ ಕಾದಿದೆ ಸಿದ್ದರಾಮಯ್ಯಗೆ ಎಲೆಕ್ಷನ್ ಬೆನ್ನಲ್ಲೇ ಮೂಡಾ ವಿಚಾರದಲ್ಲಿ. ಪಿತ್ರಾರ್ಜಿತ ಆಸ್ತಿಯಲ್ಲಿ ನಮ್ಮನ್ನು ಹೇಳದೆ ಕೇಳದೆ ಸಹಿ ಮಾಡಿಕೊಟ್ಟಿದ್ದಾರೆ ಅನ್ನೋ ದೂರು ದಾಖಲಾಗಿದೆ. ಇದೀಗ ಮೈಸೂರಿನ ಸಿವಿಲ್ ಕೋರ್ಟ್ನಲ್ಲಿ ಕೇಸ್ ಫೈಲ್ ಆಗಿದೆ ದೇವರಾಜ್ ಅಣ್ಣನ ಮಗಳಿಂದ. ಎಲೆಕ್ಷನ್ ಬೆನ್ನಲ್ಲೇ ಮತ್ತೊಂದು ಶಾಕ್. ಮೂಡಾ ಸೈಟ್ ಪ್ರಕರಣಕ್ಕೆ ಮತ್ತೊಂದು ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಮೂಡಾ ಹಗರಣಕ್ಕೆ ಸಿಗ್ತಾ ಇರೋ ಮತ್ತೊಂದು ಟ್ವಿಸ್ಟ್. ಇದೀಗ ದೇವರಾಜು ಅಣ್ಣನ ಮಗಳಿಂದ ದಾವೆ. 4ನೇ ಆರೋಪಿ ದೇವರಾಜ್ ಅಣ್ಣನ ಮಗಳು ದಾವೆಯನ್ನ ಹೂಡಿದ್ದಾರೆ ಕೋರ್ಟ್ನಲ್ಲಿ. ಮೈಸೂರು ಕೋರ್ಟ್ನಲ್ಲಿ ಜಮುನಾ ಅನ್ನೋರು ದಾವೆ ಹೂಡಿದ್ದಾರೆ. ಇವರು A4 ಆರೋಪಿ ದೇವರಾಜು ಅಣ್ಣನ ಮಗಳು ಮೈಲಾರಯ್ಯ ಅನ್ನೋರ್ ಮಗಳು ಜಮುನಾ ಕೇಸನ್ನ ಫೈಲ್ ಮಾಡಿದ್ದಾರೆ. ಇದು ಮೈಸೂರು ಮೂಡಾ ಕೇಸ್ನ ಅಪ್ಡೇಟ್. ತಮ್ಮ ದೊಡ್ಡಪ್ಪ ದೇವರಾಜು ಕುಟುಂಬಸ್ಥರ ವಿರುದ್ಧ ಮೊಕದ್ದಮೆಯನ್ನ ಹೂಡಿದ್ದಾರೆ. 4ನೇ ಆರೋಪಿ ನಮ್ಮ ಗಮನಕ್ಕೆ ಬರದೆ ಸೈಟ್ ಮಾರಿದ್ದಾರೆ. ಅದರಲ್ಲಿ ನಮ್ಮದೂ ಇದೆ ಪಾಲು. ವಂಶ ವೃಕ್ಷದಲ್ಲಿ ನಾವು ಎಷ್ಟು ಜನ ಇದೀವಿ ಅಷ್ಟು ಜನರ ಸೈನ್ ಬೇಕು, ಒಪ್ಪಿಗೆ ಬೇಕು. ಸೊ ನಮ್ಮೆಲ್ಲ ಒಪ್ಪಿಗೆಯನ್ನ ಪಡೆಯದೆ ಸೈಟ್ ಕೊಟ್ಟಿದ್ದಾರೆ ಅಂತ ದಾವೆ ಹೂಡಿದ್ದಾರೆ. ಮತ್ತೊಂದು ಕೇಸ್ ದಾಖಲಾಗಿದೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ. ಬಹಳಷ್ಟು ಟ್ವಿಸ್ಟ್ ಟರ್ನ್ ಪಡೆದುಕೊಳ್ತಾ ಇದೆ ಕೇಸ್. ದೇವರಾಜು ಅವರ ಅಣ್ಣನ ಮಗಳು ಜಮುನಾ ಅನ್ನೋರು ಈಗ ಕೇಸನ್ನ ಫೈಲ್ ಮಾಡಿದ್ದಾರೆ. ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ. ಹೆಣ್ಮಕ್ಳಿಗೂ ಈಗ ಆಸ್ತಿಯಲ್ಲಿ ಪಾಲು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ. ಸೊ ಅದರಲ್ಲಿ ನಮಗೇನೂ ಇಲ್ಲ, ನಮಗ್ ಗೊತ್ತೇ ಇಲ್ಲ ವಿಚಾರ. ನಮ್ಮದು ಸೈನ್ ಬೇಕಲ್ವಾ? ಕೇವಲ ಅವರೊಬ್ಬರೇ ಒಪ್ಪಿಗೆಯಿಂದ ಕೊಡ್ಲಿಕ್ಕೆ ಹೇಗ್ ಸಾಧ್ಯ? ಸೊ ಈ ರೀತಿ ಮೈಸೂರು ಸಿವಿಲ್ ಕೋರ್ಟ್ ನಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ. 4ನೇ ಆರೋಪಿ ದೇವರಾಜು ಅವರ ಅಣ್ಣ ಮೈಲಾರಯ್ಯ, ಮೈಲಾರಯ್ಯನ ಮಗಳು ಜಮುನಾ. ಸಿಎಂ ಕುಟುಂಬಸ್ಥರ ವಿರುದ್ಧ ಈಗ ದೂರು ದಾಖಲಾಗ್ತಾ ಇದೆ. ಮತ್ತೊಂದು ಇತ್ತೀಚೆಗಷ್ಟೇ ಲೋಕಾಯುಕ್ತ ತನಿಖೆಯನ್ನ ಎದುರಿಸಿದ್ರು ಆರೋಪಿಗಳು. ಅದರಲ್ಲೂ ದೇವರಾಜ್ 2 ಬಾರಿ ಲೋಕಾಯುಕ್ತದಲ್ಲಿ ತನಿಖೆ ಎದುರಿಸಿದ್ದು, ಎಲ್ಲೋ ಸಿಬಿಐಗೆ ವಹಿಸುವ ಡವಾಡವ ಕೂಡ ಇತ್ತು. ಆ ಮಧ್ಯೆ ಈಗ ಕೋರ್ಟ್ಗೆ ಮತ್ತೊಂದು ದಾವೆ ಹೂಡಿದ್ದಾರೆ. ಇದೇ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇದ್ರಲ್ಲಿ ನಮ್ಮ ಒಪ್ಪಿಗೆನೆ ತಗೊಂಡಿಲ್ಲ, ನಾವು ವಂಶ ವೃಕ್ಷದಲ್ಲಿ ಯಾರೆಲ್ಲ ಇದ್ದೀವಿ, ನಮ್ ಯಾರಿಗೂ ಈ ವಿಚಾರ ಗೊತ್ತಿಲ್ಲ. ಆದ್ರೆ ಇಷ್ಟು ದಿನ ಎಲ್ಲಿ ಹೋಗಿದ್ರು? ಈ ಮೂಡಾ ಕೇಸ್ ಏನ್ ಇವತ್ತು ನೆನ್ನೆ ಬಂದಿರೋದಲ್ಲ, ಬಂದೇ ಈಗಾಗಲೇ 3 ತಿಂಗಳು ಮೇಲಾಯ್ತು. 3-4 ತಿಂಗಳೇನು, 6 ತಿಂಗಳು ಹತ್ತತ್ರ ಆಯ್ತು ಅಂತ ಅನ್ಸುತ್ತೆ. ಸೊ ಇಷ್ಟು ದಿನ ಇಲ್ದೇ ಇದ್ದಂತವ್ರು ಇವಾಗ ಎಲ್ಲಿಂದ ಬರ್ತಾರೆ? ಸಡನ್ ಆಗಿ ಈಗ ಎಂಟ್ರಿ ಆಗತ್ತೆ, ಒಬ್ರೊಬ್ರದ್ದೇ ಹೆಸರು. ಅವರ ಅಣ್ಣನ ಮಗಳ ಸರದಿ. ಕೇಸ್ ದಾಖಲು ಮಾಡಿದ್ದಾರೆ, ದಾವೆ ಹೂಡಿದ್ದಾರೆ ಚಿಕ್ಕಪ್ಪ ಹಾಗೆ ಸಿಎಂ ಸಿದ್ದರಾಮಯ್ಯನವರ ಕುಟುಂಬದ ಮೇಲೆ. ಸೊ ಅದು ನಮಗೂ ಸೇರುತ್ತೆ, ಪಿತ್ರಾರ್ಜಿತ ಆಸ್ತಿ. ಸೊ ನಮ್ಮ ಒಪ್ಪಿಗೆ, ನಮ್ಮ ಸಹಿ ಇಲ್ಲದೆ ಕೊಟ್ಟಿದ್ದೇ ತಪ್ಪು ಅಂತ ಹೇಳಿ ಮೂಡಾ ಸೈಟ್ ವಿಚಾರದಲ್ಲಿ ಈಗಾಗಲೇ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಅದು ಬೇರೆ ಪ್ರಶ್ನೆ. ಬಟ್ ಅದೇ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರೋ ಬೆಳವಣಿಗೆಗಳಿದು. ನಮಗೆ ಗೊತ್ತಿಲ್ಲದೆ, ನಮ್ಮ ಗಮನಕ್ಕೆ ಬಾರದೆ ಕೊಟ್ಟಿದ್ದಾರೆ ಅಂತ
ಈ ಹಿಂದಿನ ಮಾಜಿ ಜಿಲ್ಲಾಧಿಕಾರಿ ಅವ್ರ ಮೇಲೂ ಕೂಡ ದಾವೆ ಹೂಡಿದ್ದಾರೆ. ಯಾರೆಲ್ಲರ ಮೇಲೆ ದಾವೆ ಹೂಡಿದ್ದಾರೆ ಜಮುನಾ ಅವರು ಅಂತ ನೋಡೋದಾದ್ರೆ 12 ಜನರ ವಿರುದ್ಧ ಪ್ರಕರಣ. ಸಿಎಂ ಪತ್ನಿ ಬಾಮೈದ ಸೇರಿ 12 ಜನ. ಮಂಜುನಾಥ್ ಸ್ವಾಮಿ ಅಂತೆ, ಇವ್ರ ದೇವರಾಜು A4 ಆರೋಪಿ, ಸರೋಜಮ್ಮ, ಡಿ ಶೋಭಾ, ಇವರೆಲ್ಲ ಯಾರು ಹೊಸ ಹೊಸ ಹೆಸರನ್ನೆಲ್ಲ ಇಲ್ಲಿ ಸೇರಿಸಿದ್ದಾರೆ. ಜಿಲ್ಲಾಧಿಕಾರಿಗಳಾಗಿರ್ಬೋದು ಆಗ್ಲಿನ ಡಿ ದಿನಕರ್, ಡಿ ಪ್ರಭಾ, ಡಿ ಪ್ರತಿಭಾ, ಇವ್ರುಗಳ ಮೇಲೆಲ್ಲ ಕೇಸನ್ನ ಹಾಕಿದ್ದಾರೆ. ಡಿ ಶಶಿಧರ್, ಎಂ ಮಲ್ಲಿಕಾರ್ಜುನ್ ಸ್ವಾಮಿ, ಸಿದ್ದರಾಮಯ್ಯನವ್ರ ಭಾವಮೈದ, ಪಾರ್ವತಮ್ಮ, ಮೂಡದ ಮಾಜಿ ಆಯುಕ್ತರು, ಹಿಂದಿನ ಮೈಸೂರು ಮಾಜಿ ಜಿಲ್ಲಾಧಿಕಾರಿ ಮೇಲೂ ಕೂಡ ದಾವೆ ಹೂಡಿದ್ದಾರೆ. ಸೊ ಒಟ್ಟಾರೆ ಮತ್ತೊಂದು ಕೇಸ್ ದಾಖಲಾಗಿದೆ. ಈಗ 12 ಜನರ ಮೇಲೆ ಮತ್ತೆ ಕಂಪ್ಲೇಂಟ್ ಹೋಗಿದೆ. ಕೋರ್ಟ್ನಲ್ಲಿ, ಮೈಸೂರಿನ ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಮೂಡ ವಿಚಾರ ಸ್ವಲ್ಪ ಸೈಡ್ಗೆ ಹೋಯ್ತು, ಎಲೆಕ್ಷನ್ ಅಲ್ಲಿ ಗೆದ್ರು, ಅದೇ ಎಲ್ಲೋ ಮುನ್ನೆಲೆಗಿದೆ ಅಂದಾಗ ಈಗ ಶಾಕ್ ಕೊಟ್ಟಿರೋದು. ಹೊಸ ಹೊಸ ಹೆಸರುಗಳೆಲ್ಲ ಈಗ ಮುನ್ನೆಲೆಗೆ ಬರ್ತಾ ಇದೆ. ಏಕಾಏಕಿ ಜಮುನಾ ಅನ್ನೋರು ಬಂದು ದೂರು ನೀಡೋದಕ್ಕೆ ಏನ್ ಕಾರಣ ಹಾಗಾದ್ರೆ? ಏಕಾಏಕಿ ಜಮುನಾ ಅನ್ನೋರು ದೂರ್ ಕೊಡ್ತಾರೆ. ಏನ್ ಕಾರಣ? ಇಷ್ಟು ದಿನ ಇಲ್ದೇ ಇದ್ದವ್ರು, ನಾನು ಹೇಳ್ದೆ ಒಂದ್ 6 ತಿಂಗಳು ಆಗ್ತಾ ಬಂತು ಹತ್ತತ್ರ ಈ ಮೂಡ ವಿಚಾರ ಬಂದು. ಇಷ್ಟು ದಿನ ಇಲ್ದವ್ರು ಸಡನ್ ಆಗಿ ಬಂದು ದಾವೆ ಹೂಡ್ತಾರೆ ಅಂದ್ರೆ ಏನ್ ಕಾರಣ? ಎಲ್ಲೋ ಸಿದ್ದರಾಮಯ್ಯನವ್ರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆಯಾ ಅನ್ನೋ ಅನುಮಾನ. ಕುಟುಂಬಸ್ಥರ ವಿರುದ್ಧನೇ ದೂರು ನೀಡೋದಕ್ಕೆ ಮುಂದೆ ಯಾಕೆ ಬಂದ್ರು ಹಾಗಾದ್ರೆ ಜಮುನಾ ಅನ್ನೋರು? ಇಷ್ಟು ದಿನ ಎಲ್ಲಿ ಹೋಗಿದ್ರು? ಏಕಾಏಕಿ ಇದೆಲ್ಲ ಆದಾಗ್ಲೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಓಕೆ, ಅಕ್ಸೆಪ್ಟ್ ಮಾಡ್ಬೋದಾಗಿತ್ತು. ಬಟ್ ಸಡನ್ ಆಗಿ ಬರ್ತಾರೆ. ಇಷ್ಟು ದಿನ ಎಲ್ಲಿ ಹೋಗಿದ್ರು ಇವರು? ಈಗ ಯಾಕೆ ಬಂದು ಏಕಾಏಕಿ ಕಂಪ್ಲೇಂಟ್ ಕೊಡೋದಕ್ಕೆ ಕಾರಣನಾದ್ರೂ ಏನು? ಯಾರಾದ್ರೂ ಸಿದ್ದರಾಮಯ್ಯನವರ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರಾ? ಈ ತರ ಕಂಪ್ಲೇಂಟ್ ಕೊಡಿ ಅಂತ ಯಾರಾದ್ರೂ ಕಟ್ತಾ ಇದ್ದಾರಾ? ಏನ್ ಆಗ್ತಾ ಇದೆ ಹಾಗಾದ್ರೆ? ತನ್ನ ಕುಟುಂಬದವ್ರ ಮೇಲೆನೆ ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ಹೌದು. ಆಸ್ತಿಯಲ್ಲಿ ಈಗ ಹೆಣ್ಮಕ್ಳಿಗೂ, ನಾನು ಹೇಳ್ದೆ ಹೆಣ್ಮಕ್ಳಿಗೂ ಕೂಡ ಆಸ್ತಿಯಲ್ಲಿ ಪಾಲು ಬರಬೇಕು ಅಥವಾ ಪಾಲು ಕೊಡಿ ಅಂತ ಹೇಳೋದು ಈಗ ಸರ್ವೇ ಸಾಮಾನ್ಯ ಆಗಿದೆ. ಬಟ್ ಈ 6 ತಿಂಗಳಿಂದ ಏನು ಮಾಡ್ತಿದ್ರು ಇವರು? ಜಮುನಾ ಅನ್ನೋರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರು ಹಾಗಾದ್ರೆ? ಇವರು ಮೈಸೂರಿನವರೇನಾ? ಮೈಸೂರಲ್ಲೇ ಇರೋರಾ? ಸೊ ಇದ್ದಿದ್ದಾದ್ರೂ ಈ ಮೂಡ ವಿಚಾರ ಏನು ಇದು ಕದ್ದು ಮುಚ್ಚಿ ಆಗ್ತಾ ಇರೋದಲ್ಲ, ಇದು ಬಟಾ ಬಯಲು. ಇಡೀ ದೇಶಕ್ಕೆ ಗೊತ್ತಾಗಿದೆ ಮೂಡ ಹಗರಣ ಏನು ಎತ್ತ ಅಂತ. ಇಷ್ಟು ದೊಡ್ಡ ಸದ್ದು ಸುದ್ದಿ ಆಗಿರೋ ವಿಚಾರ ಈಗ ಬಂದು ಅದು ನಮ್ಮ ಸೈಟು, ನಮಗೂ ಒಪ್ಪಿಗೆ ಪಡಿಬೇಕಾಗಿತ್ತು, ನಮ್ಮ ಒಪ್ಪಿಗೆ ಪಡಿಲಿಲ್ಲ, ಅದು ಇದು ಅಂತ ಹೇಳಿ ದಾವೆ ಹೂಡ್ತಾರೆ ಅಂದ್ರೆ ಯಾಕೆ? ಅನುಮಾನ ಮೂಡುತ್ತಲ್ವಾ ಈ ವಿಚಾರಗಳನ್ನೆಲ್ಲ ನೋಡಿದಾಗ? ಸಡನ್ ಆಗಿ ಯಾರೋ ಬಂದು ಮೂರನೇವ್ರು, ಅದು ಇಷ್ಟು ದಿನ ಎಲ್ಲ ವಿಚಾರಗಳು ಚರ್ಚೆ ಆಗ್ತಿರ್ಬೇಕಾರೆ, ಕೋರ್ಟ್ ಅಲ್ಲಿ ಇರ್ಬೇಕಾರೆ, CBI ಕೊಡಿ ಅಂತ ಹೇಳ್ಬೇಕಾದ್ರೆ, ಪ್ರಾಸಿಕ್ಯೂಷನ್ ವಿಚಾರ ಅಂತ ಬಂದ್ಬೇಕಾದ್ರೆ, ಸೊ ಇಲ್ದೇ ಇದ್ದಂತಹ ಜಮುನಾ ಅವರು ಸಡನ್ ಆಗಿ ಬರೋದಿಕ್ಕೆ ಏನ್ ಕಾರಣ? ಹೊಸ ಹೊಸ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಮೂಡ ಸೈಟ್ ವಿಚಾರ. ಈಗ ಕುಟುಂಬಸ್ಥರ ವಿರುದ್ಧನೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಜಮುನಾ ಅನ್ನೋರು.